ರಾಜಧಾನಿಯಲ್ಲಿ ಯಾವಾಗ ಯಾವ ರಸ್ತೆ ಬಂದ್ ಆಗುತ್ತೋ ಗೊತ್ತೇ ಆಗೋದಿಲ್ಲ. ಆ ರಸ್ತೆಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಈ ರೋಡಲ್ಲಿ ಏನೋ ಕಾಮಗಾರಿ ಆಗ್ತಾ ಇದೆ, ಕ್ಲೋಸ್ ಆಗೋಗಿದೆ ಅಂತೇಳಿ. ಈಗ ಬೆಂಗಳೂರಿನಲ್ಲಿ 2 ಪ್ರಮುಖ ರಸ್ತೆಗಳು ಬಂದ್ ಆಗಿದೆ. ರಾಜಧಾನಿಯ ಕಬ್ಬನ್ ಪಾರ್ಕ್ ರಸ್ತೆ, ಕಬ್ಬನ್ ರೋಡ್ ಏನಿದೆ, ತಿಂಗಳ ಪೂರ್ತಿ ಕ್ಲೋಸ್ ಆಗುತ್ತೆ. ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ವಾಹನ ಸಂಚಾರ ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವನ್ನು ಇನ್ನು ಮುಂದೆ ವಾಹನ ಸವಾರರು ಅನುಸರಿಸಬೇಕು. ಪರ್ಯಾಯ ರಸ್ತೆಯಲ್ಲಿ ಸಂಚಾರ ಮಾಡಿ ಅಂತೇಳಿ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೇನ್ ಗಾರ್ಡ್ ಕ್ರಾಸ್ನಿಂದ ಡಿಸ್ಪೆನ್ಸರಿ ರಸ್ತೆವರೆಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಬೆಂಗಳೂರಿನ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆಯೂ ಕೂಡ ಬಂದಾಗಿದೆ. ಆ ರೋಡಲ್ಲಿ ಹೋಗಬೇಕು ಅಂತಂದರೆ ನೀವು ಪರ್ಯಾಯ ಮಾರ್ಗವಾಗಿ ಹೋಗಬೇಕು. ಆ ರೋಡಲ್ಲಿ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡು 4-5 ಕಿಲೋಮೀಟರ್ ಸುತ್ತಿ ಬಳಸ್ಕೊಂಡು ಹೋಗಬೇಕು. ಆ ರೋಡಲ್ಲಿ ಏನಾದ್ರು ಹೋಗುವಂಥವ್ರು ಪ್ಲ್ಯಾನ್ ಮಾಡಿದರೆ ಆ ರೋಡ್ಗೆ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡಲ್ಲಿ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಹೋಗಬೇಡಿ. ಕಬ್ಬನ್ ರೋಡಲ್ಲೂ ಅಷ್ಟೇ ವೈಟ್ ಟಾಪಿಂಗ್ ನಡೀತಾ ಇದೆ, ಕ್ಲೋಸ್ ಮಾಡಿದರೆ ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು. ಸಂಚಾರಿ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವೈಟ್ ಟಾಪಿಂಗ್ ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ. 1 ತಿಂಗಳು ಕಬ್ಬನ್ ರೋಡ್ ಕ್ಲೋಸ್ ಆಗುತ್ತೆ. 1 ತಿಂಗಳು. ನಗರದಲ್ಲಿ ಮತ್ತೊಂದು ರಸ್ತೆ ಕ್ಲೋಸ್ ಆಗಿದೆ. ವೈಟ್ ಟಾಪಿಂಗ್ ಕಾಮಗಾರಿ BBMP ಮಾಡ್ತಿದೆ. ನಾ ಪ್ರೆಸೆಂಟ್ ಈಗ ಆ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆಯಲ್ಲಿ ಇದನ್ನು ನೋಡ್ತಿರ್ಬೋದು. ಈ ಒಂದು ರಸ್ತೆ ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈ ಒಂದು ರಸ್ತೆ ಶಿವಾಜಿನಗರ, ಕೋಲ್ಸ್ ಪಾರ್ಕ್ ಮತ್ತು ಪ್ರೆಸರ್ವ್ ಟೌನು, ಈಗ ಹಲವಾರು ರಸ್ತೆಗೆ ಕನೆಕ್ಟ್ ಆಗುವ ಈ ಒಂದು ರಸ್ತೆ ಆದರೆ ಈಗ ಕ್ಲೋಸ್ ಆಗಿದೆ. 45 ದಿನಗಳ ಕಾಲ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾಯಿದೆ. ಹೀಗಾಗಿ ಒಂದು ಕಡೆ ಇಲ್ಲಿನ ವಾಹನ ಸವಾರರು, ಸ್ಥಳೀಯರು ಒಂದು ಕಡೆ BBMPಗೆ ಮನವಿ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನಿಮ್ಮ ಸಮಯಕ್ಕೆ ಈ ಒಂದು ರಸ್ತೆಯನ್ನು ಸರಿಪಡಿಸಿ ಬೇಗ ಮುಗಿಸಿ ಅಂತಲೇ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಮಾಡಿದ್ದಾರೆ. ಯಾಕಂದರೆ 45 ದಿನ ಬೇಕಂತ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ಸಾರ್ವಜನಿಕರು ಮತ್ತೊಂದು ಕಡೆ ವಾಹನ ಸವಾರರು ಈಗ ಸುತ್ತ ಒಂದು ರೌಂಡ್ ಹಾಕಬೇಕು. 5 ಕಿಲೋಮೀಟ್ರು ಒಂದು ರೌಂಡ್ ಹಾಕಬೇಕಾಗತ್ತೆ. ಯಾಕಂದರೆ ಈ ಒಂದು ರಸ್ತೆ ತುಂಬ ನಿಯರ್ ಆಗ್ತಿತ್ತು, ತುಂಬ ಕನೆಕ್ಟಿವಿಟಿ ಆಗಿತ್ತು. ಮತ್ತು ಕಡೆ ಇಂದಿರಾನಗರ, ಮತ್ತೊಂದು ಕಡೆ ಮಹದೇವಪುರ, ಹೀಗೆ ಟಿನ್ ಫ್ಯಾಕ್ಟ್ರಿ, ಈ ಒಂದು ಹಲವಾರು ರಸ್ತೆಗಳಿಗೆ ಈ ಒಂದು ಜಂಕ್ಷನ್ ತುಂಬ ಪ್ರಮುಖ ಪಾತ್ರ ವಹಿಸಿತ್ತು. ಬಟ್ ಇದೀಗ ರಸ್ತೆ ಕ್ಲೋಸ್ ಆಗಿದೆ. ನೋಡ್ತಿರ್ಬೋದು ಈಗ BBMP ಅಧಿಕಾರಿಗಳಿಗೆ ನಾಮಫಲಕ ಮುಖಾಂತರ ಸಾರ್ವಜನಿಕರಿಗೆ ಗೊತ್ತುಪಡಿಸ್ತಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಆಗ್ತಾ ಇದೆ, ಲೆಫ್ಟು ತೆಗೆದುಕೊಳ್ಳಬೇಡಿ. ಯಾಕಂದರೆ ಕೆನ್ಸಿಂಗ್ಟನ್ ಜಂಕ್ಷನ್ನಿಂದ MEG ಕಡೆಗೆ ತಿರುವು ಇರುವುದಿಲ್ಲ. ಈ ಒಂದು ರಸ್ತೆ ಕ್ಲೋಸ್ ಆಗಿದೆ, ವೈಟ್ ಟಾಪಿಂಗ್ ಮಾಡಲೇ ಇದ್ದೇವೆ. ಹೀಗಾಗಿ ನಿಧಾನಗತಿಯಿಂದ ಸಂಚಾರ ಮಾಡಿ ಅಂತ ನಮ್ಮ ಕಡೆ BBMP ಮತ್ತು ಪೊಲೀಸರು ನಾಮಪತ್ರ ಅಂದರೆ ಬೋರ್ಡ್ಗಳ ಮುಖಾಂತರ ಇದೀಗ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಗೊತ್ತುಪಡಿಸಿದ್ದಾರೆ. ಸಾರ್ವಜನಿಕರು ಸಹ ಬೇಗ ಮುಗಿಸಿ ಅಂತಲೇ BBMPಗೆ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಸಹ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ನಮ್ಮ ಪ್ರತಿನಿಧಿ ವೀರೇಶ್, ರಾಜಧಾನಿಯಲ್ಲಿ ಯಾವಾಗ ಯಾವ ರಸ್ತೆ ಬಂದ್ ಆಗುತ್ತೋ ಗೊತ್ತೇ ಆಗೋದಿಲ್ಲ. ಆ ರಸ್ತೆಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಈ ರೋಡಲ್ಲಿ ಏನೋ ಕಾಮಗಾರಿ ಆಗ್ತಾ ಇದೆ, ಕ್ಲೋಸ್ ಆಗೋಗಿದೆ ಅಂತೇಳಿ. ಈಗ ಬೆಂಗಳೂರಿನಲ್ಲಿ 2 ಪ್ರಮುಖ ರಸ್ತೆಗಳು ಬಂದಾಗಿದೆ. ರಾಜಧಾನಿಯ ಕಬ್ಬನ್ ಪಾರ್ಕ್ ರಸ್ತೆ, ಕಬ್ಬನ್ ರೋಡ್ ಏನಿದೆ, ತಿಂಗಳ ಪೂರ್ತಿ ಕ್ಲೋಸ್ ಆಗುತ್ತೆ. ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ವಾಹನ ಸಂಚಾರ ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವನ್ನು ಇನ್ನು ಮುಂದೆ ವಾಹನ ಸವಾರರು ಅನುಸರಿಸಬೇಕು. ಪರ್ಯಾಯ ರಸ್ತೆಯಲ್ಲಿ ಸಂಚಾರ ಮಾಡಿ ಅಂತೇಳಿ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೇನ್ ಗಾರ್ಡ್ ಕ್ರಾಸ್ನಿಂದ ಡಿಸ್ಪೆನ್ಸರಿ ರಸ್ತೆವರೆಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಬೆಂಗಳೂರಿನ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆಯೂ ಕೂಡ ಬಂದಾಗಿದೆ. ಆ ರೋಡಲ್ಲಿ ಹೋಗಬೇಕು ಅಂತಂದರೆ ನೀವು ಪರ್ಯಾಯ ಮಾರ್ಗವಾಗಿ ಹೋಗಬೇಕು. ಆ ರೋಡಲ್ಲಿ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡು 4-5 ಕಿಲೋಮೀಟರ್ ಸುತ್ತಿ ಬಳಸ್ಕೊಂಡು ಹೋಗಬೇಕು. ಆ ರೋಡಲ್ಲಿ ಏನಾದರೂ ಹೋಗುವಂಥವ್ರು ಪ್ಲ್ಯಾನ್ ಮಾಡಿದರೆ ಆ ರೋಡ್ಗೆ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡಲ್ಲಿ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಹೋಗಬೇಡಿ. ಕಬ್ಬನ್ ರೋಡಲ್ಲೂ ಅಷ್ಟೇ ವೈಟ್ ಟಾಪಿಂಗ್ ನಡೀತಾ ಇದೆ, ಕ್ಲೋಸ್ ಮಾಡಿದರೆ ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು. ಸಂಚಾರಿ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವೈಟ್ ಟಾಪಿಂಗ್ ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ.
1 ತಿಂಗಳು ಕಬ್ಬನ್ ರೋಡ್ ಕ್ಲೋಸ್ ಆಗುತ್ತೆ. 1 ತಿಂಗಳು. ನಗರದಲ್ಲಿ ಮತ್ತೊಂದು ರಸ್ತೆ ಕ್ಲೋಸ್ ಆಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ BBMP ಮಾಡ್ತಿದೆ. ನಾ ಪ್ರೆಸೆಂಟ್ ಈಗ ಕೆಂಗ್ಸಿಂಗ್ಟನ್ ಜಂಕ್ಷನ್ ರಸ್ತೆಯಲ್ಲಿದ್ದೀನಿ. ನೋಡ್ತಿರ್ಬೋದು ಈ ಒಂದು ರಸ್ತೆ ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈ ಒಂದು ರಸ್ತೆ ಶಿವಾಜಿನಗರ, ಕೋಲ್ಸ್ ಪಾರ್ಕ್ ಮತ್ತು ಪ್ರೆಸರ್ ಟೌನು ಈಗ ಹಲವಾರು ರಸ್ತೆಗೆ ಕನೆಕ್ಟ್ ಆಗುವ ಈ ಒಂದು ರಸ್ತೆ ಆದರೆ ಈಗ ಕ್ಲೋಸ್ ಆಗಿದೆ. 45 ದಿನಗಳ ಕಾಲ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾಯಿದೆ. ಹೀಗಾಗಿ ಒಂದು ಕಡೆ ಇಲ್ಲಿನ ವಾಹನ ಸವಾರರು, ಸ್ಥಳೀಯರು ಒಂದು ಕಡೆ BBMPಗೆ ಮನವಿ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನಿಮ್ಮ ಸಮಯಕ್ಕೆ ಈ ಒಂದು ರಸ್ತೆಯನ್ನು ಸರಿಪಡಿಸಿ ಬೇಗ ಮುಗಿಸಿ ಅಂತಲೇ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಮಾಡಿದ್ದಾರೆ. ಯಾಕಂದರೆ 45 ದಿನ ಬೇಕಂತ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ಸಾರ್ವಜನಿಕರು ಮತ್ತೊಂದು ಕಡೆ ವಾಹನ ಸವಾರರು ಈಗ ಸುತ್ತ ಒಂದು ರೌಂಡ್ ಹಾಕಬೇಕು. 5 ಕಿಲೋಮೀಟ್ರು ಒಂದು ರೌಂಡ್ ಹಾಕಬೇಕಾಗತ್ತೆ. ಯಾಕಂದರೆ ಈ ಒಂದು ರಸ್ತೆ ತುಂಬ ನಿಯರ್ ಆಗ್ತಿತ್ತು, ತುಂಬ ಕನೆಕ್ಟಿವಿಟಿ ಆಗಿತ್ತು. ಮತ್ತು ಕಡೆ ಇಂದಿರಾನಗರ, ಮತ್ತೊಂದು ಕಡೆ ಮಹದೇವಪುರ, ಹೀಗೆ ಟಿನ್ ಫ್ಯಾಕ್ಟ್ರಿ, ಈ ಒಂದು ಹಲವಾರು ರಸ್ತೆಗಳಿಗೆ ಈ ಒಂದು ಜಂಕ್ಷನ್ ತುಂಬ ಪ್ರಮುಖ ಪಾತ್ರ ವಹಿಸಿತ್ತು. ಬಟ್ ಇದೀಗ ರಸ್ತೆ ಕ್ಲೋಸ್ ಆಗಿದೆ. ನೋಡ್ತಿರ್ಬೋದು ಈಗ BBMP ಅಧಿಕಾರಿಗಳಿಗೆ ನಾಮಫಲಕ ಮುಖಾಂತರ ಸಾರ್ವಜನಿಕರಿಗೆ ಗೊತ್ತುಪಡಿಸ್ತಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ, ಲೆಫ್ಟು ತೆಗೆದುಕೊಳ್ಳಬೇಡಿ. ಯಾಕಂದರೆ ಕೆಂಗ್ಸಿಂಗ್ಟನ್ ಜಂಕ್ಷನ್ನಿಂದ MEG ಕಡೆಗೆ ತಿರುವು ಇರುವುದಿಲ್ಲ. ಈ ಒಂದು ರಸ್ತೆ ಕ್ಲೋಸ್ ಆಗಿದೆ, ವೈಟ್ ಟ್ಯಾಪಿಂಗ್ ಮಾಡಲೇ ಇದ್ದೇವೆ. ಹೀಗಾಗಿ ನಿಧಾನಗತಿಯಿಂದ ಸಂಚಾರ ಮಾಡಿ ಅಂತ ನಮ್ಮ ಕಡೆ BBMP ಮತ್ತು ಪೊಲೀಸರು ನಾಮಪತ್ರ ಅಂದರೆ ಬೋರ್ಡ್ಗಳ ಮುಖಾಂತರ ಇದೀಗ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಗೊತ್ತುಪಡಿಸಿದ್ದಾರೆ. ಸಾರ್ವಜನಿಕರು ಸಹ ಬೇಗ ಮುಗಿಸಿ ಅಂತಲೇ BBMPಗೆ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಸಹ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ನಮ್ಮ ಪ್ರತಿನಿಧಿ ವೀರೇಶ್, ರಾಜಧಾನಿಯಲ್ಲಿ ಯಾವಾಗ ಯಾವ ರಸ್ತೆ ಬಂದ್ ಆಗುತ್ತೋ ಗೊತ್ತೇ ಆಗೋದಿಲ್ಲ. ಆ ರಸ್ತೆಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಈ ರೋಡಲ್ಲಿ ಏನೋ ಕಾಮಗಾರಿ ಆಗ್ತಾ ಇದೆ, ಕ್ಲೋಸ್ ಆಗೋಗಿದೆ ಅಂತೇಳಿ. ಈಗ ಬೆಂಗಳೂರಿನಲ್ಲಿ 2 ಪ್ರಮುಖ ರಸ್ತೆಗಳು ಬಂದಾಗಿದೆ. ರಾಜಧಾನಿಯ ಕಬ್ಬನ್ ಪಾರ್ಕ್ ರಸ್ತೆ, ಕಬ್ಬನ್ ರೋಡ್ ಏನಿದೆ, ತಿಂಗಳ ಪೂರ್ತಿ ಕ್ಲೋಸ್ ಆಗುತ್ತೆ. ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ವಾಹನ ಸಂಚಾರ ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವನ್ನು ಇನ್ನು ಮುಂದೆ ವಾಹನ ಸವಾರರು ಅನುಸರಿಸಬೇಕು. ಪರ್ಯಾಯ ರಸ್ತೆಯಲ್ಲಿ ಸಂಚಾರ ಮಾಡಿ ಅಂತೇಳಿ ಸಂಚಾರಿ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೇನ್ ಗಾರ್ಡ್ ಕ್ರಾಸ್ನಿಂದ ಡಿಸ್ಪೆನ್ಸರಿ ರಸ್ತೆವರೆಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಬೆಂಗಳೂರಿನ ಕೆನ್ಸಿಂಗ್ಟನ್ ಜಂಕ್ಷನ್ ರಸ್ತೆಯೂ ಕೂಡ ಬಂದಾಗಿದೆ. ಆ ರೋಡಲ್ಲಿ ಹೋಗಬೇಕು ಅಂತಂದರೆ ನೀವು ಪರ್ಯಾಯ ಮಾರ್ಗವಾಗಿ ಹೋಗಬೇಕು. ಆ ರೋಡಲ್ಲಿ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡು 4-5 ಕಿಲೋಮೀಟರ್ ಸುತ್ತಿ ಬಳಸ್ಕೊಂಡು ಹೋಗಬೇಕು. ಆ ರೋಡಲ್ಲಿ ಏನಾದರೂ ಹೋಗುವಂಥವ್ರು ಪ್ಲ್ಯಾನ್ ಮಾಡಿದರೆ ಆ ರೋಡ್ಗೆ ಹೋಗಬೇಡಿ. ಕೆನ್ಸಿಂಗ್ಟನ್ ರೋಡಲ್ಲಿ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಹೋಗಬೇಡಿ. ಕಬ್ಬನ್ ರೋಡಲ್ಲೂ ಅಷ್ಟೇ ವೈಟ್ ಟಾಪಿಂಗ್ ನಡೀತಾ ಇದೆ, ಕ್ಲೋಸ್ ಮಾಡಿದರೆ ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು. ಸಂಚಾರಿ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವೈಟ್ ಟಾಪಿಂಗ್ ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ. 1 ತಿಂಗಳು ಕಬ್ಬನ್ ರೋಡ್ ಕ್ಲೋಸ್ ಆಗುತ್ತೆ. 1 ತಿಂಗಳು. ನಗರದಲ್ಲಿ ಮತ್ತೊಂದು ರಸ್ತೆ ಕ್ಲೋಸ್ ಆಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ BBMP ಮಾಡ್ತಿದೆ. ನಾ ಪ್ರೆಸೆಂಟ್ ಈಗ ಕೆಂಗ್ಸಿಂಗ್ಟನ್ ಜಂಕ್ಷನ್ ರಸ್ತೆಯಲ್ಲಿದ್ದೀನಿ. ನೋಡ್ತಿರ್ಬೋದು ಈ ಒಂದು ರಸ್ತೆ ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈ ಒಂದು ರಸ್ತೆ ಶಿವಾಜಿನಗರ, ಕೋಲ್ಸ್ ಪಾರ್ಕ್ ಮತ್ತು ಪ್ರೆಸರ್ ಟೌನು ಈಗ ಹಲವಾರು ರಸ್ತೆಗೆ ಕನೆಕ್ಟ್ ಆಗುವ ಈ ಒಂದು ರಸ್ತೆ ಆದರೆ ಈಗ ಕ್ಲೋಸ್ ಆಗಿದೆ. 45 ದಿನಗಳ ಕಾಲ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾಯಿದೆ. ಹೀಗಾಗಿ ಒಂದು ಕಡೆ ಇಲ್ಲಿನ ವಾಹನ ಸವಾರರು, ಸ್ಥಳೀಯರು ಒಂದು ಕಡೆ BBMPಗೆ ಮನವಿ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನಿಮ್ಮ ಸಮಯಕ್ಕೆ ಈ ಒಂದು ರಸ್ತೆಯನ್ನು ಸರಿಪಡಿಸಿ ಬೇಗ ಮುಗಿಸಿ ಅಂತಲೇ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಮಾಡಿದ್ದಾರೆ. ಯಾಕಂದರೆ 45 ದಿನ ಬೇಕಂತ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ಸಾರ್ವಜನಿಕರು ಮತ್ತೊಂದು ಕಡೆ ವಾಹನ ಸವಾರರು ಈಗ ಸುತ್ತ ಒಂದು ರೌಂಡ್ ಹಾಕಬೇಕು. 5 ಕಿಲೋಮೀಟ್ರು ಒಂದು ರೌಂಡ್ ಹಾಕಬೇಕಾಗತ್ತೆ. ಯಾಕಂದರೆ ಈ ಒಂದು ರಸ್ತೆ ತುಂಬ ನಿಯರ್ ಆಗ್ತಿತ್ತು, ತುಂಬ ಕನೆಕ್ಟಿವಿಟಿ ಆಗಿತ್ತು. ಮತ್ತು ಕಡೆ ಇಂದಿರಾನಗರ, ಮತ್ತೊಂದು ಕಡೆ ಮಹದೇವಪುರ, ಹೀಗೆ ಟಿನ್ ಫ್ಯಾಕ್ಟ್ರಿ, ಈ ಒಂದು ಹಲವಾರು ರಸ್ತೆಗಳಿಗೆ ಈ ಒಂದು ಜಂಕ್ಷನ್ ತುಂಬ ಪ್ರಮುಖ ಪಾತ್ರ ವಹಿಸಿತ್ತು. ಬಟ್ ಇದೀಗ ರಸ್ತೆ ಕ್ಲೋಸ್ ಆಗಿದೆ. ನೋಡ್ತಿರ್ಬೋದು ಈಗ BBMP ಅಧಿಕಾರಿಗಳಿಗೆ ನಾಮಫಲಕ ಮುಖಾಂತರ ಸಾರ್ವಜನಿಕರಿಗೆ ಗೊತ್ತುಪಡಿಸ್ತಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ, ಲೆಫ್ಟು ತೆಗೆದುಕೊಳ್ಳಬೇಡಿ. ಯಾಕಂದರೆ ಕೆಂಗ್ಸಿಂಗ್ಟನ್ ಜಂಕ್ಷನ್ನಿಂದ MEG ಕಡೆಗೆ ತಿರುವು ಇರುವುದಿಲ್ಲ. ಈ ಒಂದು ರಸ್ತೆ ಕ್ಲೋಸ್ ಆಗಿದೆ, ವೈಟ್ ಟ್ಯಾಪಿಂಗ್ ಮಾಡಲೇ ಇದ್ದೇವೆ. ಹೀಗಾಗಿ ನಿಧಾನಗತಿಯಿಂದ
ಸಂಚಾರ ಮಾಡಿ ಅಂತ ಒಂದು ಕಡೆ BMP ಮತ್ತು ಪೊಲೀಸರು ನಾಮಪತ್ರ ಅಂದರೆ ಬೋರ್ಡ್ಗಳ ಮುಖಾಂತರ ಇದೀಗ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರಿಗೆ ಗೊತ್ತುಪಡಿಸಿದ್ದಾರೆ. ಸಾರ್ವಜನಿಕರು ಸಹ ಬೇಗ ಮುಗಿಸಿ ಅಂತಲೇ BBMPಗೆ ಒಂದು ಕಡೆ ಮನವಿ ಜೊತೆಗೆ ಒತ್ತಾಯ ಸಹ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ನಮ್ಮ ಪ್ರತಿನಿಧಿ ವೀರೇಶ್